ಆತ್ಮೀಯರಿಗೆ ಬೆಳಗಿನ ವಂದನೆಗಳು ಹಾಗೂ ಶರಣಾರ್ಥಿಗಳು. ಇವತ್ತು ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ. ತಮಗೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾವು ಕೇವಲ ಒಂದು 4 ಸಸ್ಯಗಳನ್ನು ನೆಟ್ಟು ಅದಕ್ಕೆ ಒಂದು ಜಗ್ಗಿಲಿ ಒಂದಷ್ಟು ನೀರು ಹಾಕಿ ಆ ಒಂದು ವಿಡಿಯೋಗಳನ್ನು ಮಾಡಿಕೊಂಡು ಭಾವಚಿತ್ರಗಳನ್ನು ತೆಗೆಸಿಕೊಂಡು ನಾವು ಒಂದು ಫೇಸ್ಬುಕ್ದಲ್ಲೋ ಇನ್ಸ್ಟಾಗ್ರಾಮ್ದಲ್ಲೋ ವಾಟ್ಸಪ್ದಲ್ಲೋ ಅಥವಾ ಸ್ಟೇಟಸ್ದಲ್ಲೋ ಹಾಕಿಕೊಂಡು ತಿರುಗಿದರೆ ಆಗೋದಿಲ್ಲ. ಯಾಕಂದರೆ ಇದು ಇಲ್ಲಿವರೆಗೆ 100 ವರ್ಷಗಳವರೆಗೆ ಇದೇ ಕೆಲಸ ನಾವು ಮಾಡ್ತಾ ಬಂದಿದ್ದೇವೆ. ಕೇವಲ ಫಾರ್ಮಾಲಿಟಿ ಅಷ್ಟೇ ನಾವು ಮಾಡಿದ್ದೇವೆ, ತೋರಿಸಿಕೊಳ್ಳಲಿಕ್ಕೆ ಅಷ್ಟೇ ಮಾಡಿದ್ದೇವೆ. ಈಗ ಹಾಗೆ ಆಗಲ್ಲ, ಈಗ ಹಾಗೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ನಾವು ಅಳಿವಿನಂಚಿನಲ್ಲಿ ಈ ಮಾನವ ಕುಲ ಬಂದು ನಿಂತಿದೆ. ಈಗ ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ 500 ಕೋಟಿ ಮರಗಳ ಅವಶ್ಯಕತೆ ಇದೆ. ನಾವೆಲ್ಲರೂ ಸೇರಿಕೊಂಡು 500 ಕೋಟಿ ಮರಗಳನ್ನು 150 ಭಾರತೀಯರು ಸೇರಿ 500 ಕೋಟಿ ಮರಗಳನ್ನು ನೆಟ್ಟದ್ದೇ ಆದರೆ ನಾವು ಪರಿಸರವನ್ನು ಉಳಿಸುವುದರ ಜೊತೆಗೆ ನಮ್ಮನ್ನು ನಾವು ಉಳಿಸ್ಕೋಬೋದು. ವಿಶೇಷವಾಗಿ ಈ ಭೂಮಿಯಲ್ಲಿ ನಮಗಷ್ಟೇ ಅವಕಾಶ ಇಲ್ಲ, ಇಲ್ಲಿರುವಂಥ ಎಲ್ಲ ಪ್ರಾಣಿ ಪಕ್ಷಿ ಜಲಚರ ಪ್ರಾಣಿಗಳು ಭೂಚರ ಪ್ರಾಣಿಗಳು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇಲ್ಲಿ ಅವಕಾಶ ಇದೆ. ಅವೆಲ್ಲವನ್ನು ಉಳಿಸಿ ಬೆಳೆಸಬೇಕಾಗಿದೆ. ಜೊತೆಯಾಗಿ ನಮ್ಮ ಮುಂದಿನ ಕುಲವನ್ನು, ನಮ್ಮ ಮುಂದಿನ ಪೀಳಿಗೆಯನ್ನು ಸಹ, ನಮ್ಮ ಮಕ್ಕಳನ್ನು ಸಹ ನಾವು ಉಳಿಸಿ ಬೆಳೆಸಬೇಕಾಗಿದೆ. ಇವತ್ತು ಈ ಒಂದು ಪರಿಸರವನ್ನು ನಾವು ನಮಗೆ ತಿಳಿದ ಹಾಗೆ ನಮಗೆ ತಕ್ಕ ಮಟ್ಟಿಗೆ ನಮಗೆ ವಿವಿಧ ಉದ್ದೇಶಕ್ಕಾಗಿ ನಾವು ಸ್ವಾರ್ಥದಿಂದ ಅದನ್ನು ನಾವು ಬಳಸ್ಕೊಂಡ್ಬಿಟ್ಟಿವಿ, ಅದನ್ನು ನಾಶ ಮಾಡಿಬಿಟ್ಟಿದ್ದೀವಿ. ಅನೇಕ ಒಂದು 100 ವರ್ಷಗಳಿಂದ ಈಗ ನಮ್ಮ ಜಲಮಾಲಿನ್ಯ ಒಂದು ಕಂಟಕ ಉಂಟಾಗಿದೆ, ಒಂದು ಭೂ ಮಾಲಿನ್ಯ ಒಂದು ಕಂಟಕ ಉಂಟಾಗಿದೆ, ವಾಯು ಮಾಲಿನ್ಯ ಒಂದು ಕಂಟಕ ಉಂಟಾಗಿದೆ, ಒಂದು ಈ ಪರಿಸರ ಮಾಲಿನ್ಯ ಒಂದು ಕಂಟಕ ಉಂಟಾಗಿದೆ. ಅನೇಕ ಒಂದು ಈ ಪರಿಸರದಿಂದಾಗಿ ಅನೇಕ ಮಾಲಿನ್ಯಗಳು ಆಗ್ತಾ ಇದ್ದಾವೆ. ಅವು ಏನಾಗಿವೆ ಅಂತಂದರೆ ನಮ್ಮ ಮಾನವ ಕುಲಕ್ಕೆ ಹಾನಿಕಾರವಾಗಿವೆ. ಅದಕ್ಕೆ ಈ ಒಂದು ಪರಿಸರವನ್ನು ನಾವೇನು ಮಾಡಬೇಕು, ಎಲ್ಲರೂ ಕೂಡಿ ಕೈ ಜೋಡಿಸಿ ಉಳಿಸಬೇಕು. ಇದಕ್ಕೂ ಸರ್ಕಾರವು ಸಹ ಒಂದು ಒಳ್ಳೆಯ ಯೋಜನೆಯನ್ನು ಹಾಕಿಕೊಳ್ಬೇಕು. ಸಾರ್ವಜನಿಕರು ಸಹ ಇದರ ಬಗ್ಗೆ ಒಂದು ನಾವು ವಿಚಾರವನ್ನು ಮಾಡಬೇಕಾಗಿದೆ. ಸಂಘ ಸಂಸ್ಥೆಗಳು ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ಇದು ನಮ್ಮ ಅಳಿವುಳಿನ ಒಂದು ಪ್ರಶ್ನೆ ಆಗಿದೆ. ಪ್ರತಿ ಗ್ರಾಮದಲ್ಲಿ ಪ್ರತಿಯೊಂದು ಮನೆಗೆ ಒಂದೆರಡು ಒಂದು ಹಣ್ಣಿನ ಸಸಿಗಳನ್ನು ಅಥವಾ ಈ ಒಂದು ಸಾಂಬಾರ ಮಸಾಲ ಪದಾರ್ಥಗಳ ಸಸಿಗಳನ್ನು, ಕರಿಬೇವಾಗಲಿ ಈ ಥರ ಒಂದು ಸಸ್ಯಗಳನ್ನು ನಾವು ನೆಟ್ಟು ಅವನ್ನ ಬೆಳೆಸ್ಬೋದು. ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೋದು. ಒಂದು ಜಾಗ ಕುಲ್ಲ ಇದ್ದರೆ ಕೆಲವೊಂದಿಷ್ಟು ತೆಂಗಿನ ಮರಗಳನ್ನು ತಾವು ನಮ್ಮ ಇದರಲ್ಲಿ ಹಚ್ಬೋದು. ತಾವು ಕಾಲು ತೊಳೆದ ನೀರು ಅದಕ್ಕೆ ಹೋಗಿ ಅದು ತಮಗೆ ಒಂದು ಒಳ್ಳೆಯ ಒಂದು ಫಲವನ್ನು ಕೊಡ್ತೈತಿ. ಜೊತೆಗೆ ಈಗ ಅನೇಕ ರೈತರು ಈ ಒಂದು ಮುಳ್ಳಿನ ಕಂಟಿಗಳು, ಹೊಲದಲ್ಲಿ ಬದುವಿನಲ್ಲಿರುವಂಥ ಗಿಡಗಳು, ಬೇವಿನ ಗಿಡಗಳು, ಈ ಜಾತಿಗೆ ಸೇರುವಂಥ ಅನೇಕ ಗಿಡಗಳನ್ನು ಕಡಿದು ಕೇವಲ ಹೊಲಗಳನ್ನು ಸ್ವಚ್ಛ ಮಾಡಿ ನಮಗೇನೋ ಒಂದು ಬೆಳೀತಂತ ಅವ್ರು ತಿಳ್ಕೊಂಡಿದ್ದಾರೆ. ಆದರೆ ಅದು ಹಾಗಾಗಲ್ಲ. ಇದು ಪರಿಸರ ಜೊತೆಗೆ ನಮ್ಮ ವಿನಾಶದ ಒಂದು ಹಾದಿ. ನಾವೇನು ಮಾಡಬೇಕಂತಂದರೆ ಮನೆಗಳಲ್ಲಿ ಹಣ್ಣಿನ ಮರಗಳನ್ನು ನೆಡಬಹುದು. ಯಾವುದೋ ಮನೆ ಬೀಳಲ್ಲ, ಏನಾಗಲ್ಲ. ನಾವು ಮನೆ ಬೀಳೋಕ್ಕಿಂತ ಪೂರ್ವದಲ್ಲಿ ನಾವೇ ಬಿದ್ದು ಹೋಗಿಬಿಡ್ತೇವೆ. ಅದಕ್ಕೆ ಪ್ರತಿನಿತ್ಯ ಮನೆಯಲ್ಲಿ ತಾವು ಹಣ್ಣಿನ ಮರಗಳನ್ನು ನೆಡ್ಬೋದು. ಹೊಲದಲ್ಲಿಯೂ ಸಹ ಏನು ಮಾಡ್ಬೋದು ಅಂತಂದರೆ ಕೆಲವೊಂದಿಷ್ಟು ಕುಲ್ಲ ಏರಿಯಾ ಇರುತ್ತೆ, ಬದುವು ಇರುತ್ತೆ. ಆ ಬದುವಿನಲ್ಲಿ ಮಾವಿನ ಮರವಾಗಲಿ, ಒಂದು ಚಿಕ್ಕು ಮರವಾಗಲಿ, ಪೇರಲ ಮರವಾಗಲಿ, ಒಂದು ನೀರಲ ಒಂದು ಮರವಾಗಲಿ, ಇನ್ನಿತರ ವಿವಿಧ ಹಣ್ಣಿನ ಒಂದು ಸಸ್ಯಗಳನ್ನು ನೆಟ್ಟು ನಾವೇನು ಮಾಡ್ಬೋದು, ಅದರಿಂದ ಆದಾಯನೂ ಗಳಿಸ್ಬೋದು. ಒಂದು ಮಾವಿನ ಮರ ದೊಡ್ಡ ಮರ ಆದಾಯ ಒಂದು 20,000 ರೂಪಾಯಿ ಆದಾಯ ಕೊಡುತ್ತೆ. ಒಂದು ತೆಂಗಿನ ಮರ ವರ್ಷಕ್ಕೆ 20,000 ಆದಾಯ ಕೊಡುತ್ತೆ. ಅದು ಸ್ವಲ್ಪ ಜಾಗ ತೊಗೊಳುತ್ತೆ. ಆ ಜಾಗದಲ್ಲಿ 20,000 ಬೆಳೆಯೋಕ್ಕೆ ನಮಗೆ ವರ್ಷಕ್ಕೆ ಆಗೋದಿಲ್ಲ. ನಮ್ಮದು ತಪ್ಪು ಕಲ್ಪನೆ ಇದೆ. ಗಿಡಗಳನ್ನು ನಾವು ಬದುನಲ್ಲಿ ಹಚ್ಚಿದರೆ ನಮಗೆ ಹಾನಿ ಆಗುತ್ತೆ, ಅದು ಹೊಲ ನಾಶ ಆಗುತ್ತೆ, ಹೊಲ ನುಕ್ಸಾನ ಆಗುತ್ತೆ ಅಂತೇಳಿ ನಮ್ಮೊಂದು ವಿಚಾರಗಳಿದ್ದಾವೆ. ಹಾಗೇನಾಗೋದಿಲ್ಲ, ಹಾಗೆ ನಾವು ತಿಳಿಯಬಾರ್ದು. ಯಾಕಂದರೆ ಅದರ ಒಂದು ಆದಾಯನ ನಾವು ಪರಿಗಣಿಸಬೇಕಾಗಿದೆ. ಒಂದು ತೆಂಗಿನಕಾಯಿ ಎಷ್ಟಿದೆ ಅಂತೇಳಿ, ಒಂದು ತೆಂಗಿನಕಾಯಿ ಆರೋಗ್ಯಕರವಾದಂಥ ತೆಂಗಿನ ಮರ ಒಂದು ವರ್ಷಕ್ಕೆ ಎಷ್ಟು ಒಂದು ಕಾಯಿಗಳನ್ನು ಕೊಡುತ್ತೆ, ಅದು ಎಷ್ಟು ಲಾಭ ಆಗುತ್ತೆ ಅಂತೇಳಿ ನಾವು ಅದನ್ನು ಲೆಕ್ಕ ಹಾಕಬೇಕಾಗಿದೆ. ಒಂದು ಮಾವಿನ ಮರ, ಒಳ್ಳೆಯ ಒಂದು ತಳಿಯ ಮಾವಿನ ಮರ, ಒಳ್ಳೆ ಹಣ್ಣಿನ ಮಾವಿನ ಮರ, ಅದು ಒಂದು ಹಣ್ಣಿಗೆ ಎಷ್ಟು ರೇಟ್ ಇದೆ, ಅದು ಒಂದು ಡಜನಿಗೆ ಎಷ್ಟಾಗುತ್ತೆ, ವರ್ಷಕ್ಕೆ ಅದೆಷ್ಟು ಒಂದು ಆದಾಯ ಕೊಡುತ್ತೆ, ಒಂದು ಲಾಭ ಕೊಡುತ್ತೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಈ ವಿಚಾರಗಳನ್ನು ನಾವು ಇಟ್ಟುಕೊಂಡು ಈ ಒಂದು ಕೆಲಸ ಕಾರ್ಯ ಮಾಡಬೇಕಾಗಿದೆ. ಅನೇಕ ಒಂದು ರೈತರು ತಮ್ಮ ಬದುವಿನಲ್ಲಿ ಹಣ್ಣಿನ ಮರಗಳನ್ನು ನೆಟ್ಟು ಅನೇಕ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ, ಅನೇಕ ಒಂದು ಉದ್ಯಾನವನಗಳಲ್ಲಿ, ಮನೆಗಳಲ್ಲಿ ಪ್ರತಿಯೊಬ್ಬರು ತಮಗೆ ಆರೋಗ್ಯಕ್ಕೂ ಹಾಗೂ ಪರಿಸರಕ್ಕೂ ಒಂದು ಒಳ್ಳೆಯ ಆಗುವಂಥ ಮರಗಳನ್ನು ನೆಟ್ಟು ಏನು ಮಾಡಬೇಕಾಗಿದೆ, ತಾವು ಆರೋಗ್ಯ ಇರಬೇಕು, ಈ ಪರಿಸರವನ್ನು ಆರೋಗ್ಯವಂತೆಯಾಗಿ ಪರಿಸರ ಮಾತೆಯನ್ನು ನಾವು ಬೆಳೆಸಬೇಕಾಗಿದೆ. ನಮ್ಮ ಉಳಿವಿನ ಪ್ರಶ್ನೆ ಇದು. ನಾವು ಉಳಿಬೇಕಾದರೆ ಈ ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಮಾಡಲೇಬೇಕು. ನಾವು ತಪ್ಪಿದಲ್ಲಿ
ನಮ್ಮ ವಿನಾಶ ಖಂಡಿತ ಹಾಗೇ ಆಗುತ್ತದೆ. ಶರಣು ಶರಣಾರ್ಥಿಗಳು. ಧನ್ಯವಾದಗಳು. ನಾನು ಸಿದ್ದಪ್ಪ ಗುಡ್ಚಿ, ಮಾಜಿ ಸೈನಿಕರು.